ಇನ್ನು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ರಾಜಕಾರಣ ತಿರುವನ್ನು ಪಡ್ಕೊಳ್ತಾ ಇದೆ. ಜೊತೆಗೇನು ಅಂದರೆ ಕಾವನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ. 28 ಕ್ಷೇತ್ರಗಳಿಗೆ ಯಾರ್ಯಾರನ್ನು ಕಣಕ್ಕಿಳಿಸಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಮೂರೂ ಪಕ್ಷಗಳು ಈಗಾಗಲೇ ಲೆಕ್ಕಾಚಾರದಲ್ಲಿ ನಿರತವಾಗಿವೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿನ ಸಿದ್ಧ ಮಾಡ್ತಾ ಇದೆ. ಇನ್ನು BJP ಮತ್ತು JDS ಯಾರಿಗೆ ಯಾವ್ಯಾವ ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಗ್ಗ ಜಗ್ಗಾಟವನ್ನು ನಡೆಸ್ತಾ ಇವೆ. ಸರ್ವೆ ರಿಪೋರ್ಟ್ಸ್ ಎಲ್ಲ ಏನು ಬಂದಿದೆ 17-18ರ ನಂತರ ಕಾಂಗ್ರೆಸ್ನಲ್ಲಿ ಗೆಲ್ಲೋ ಕಲಿಗಳ ಆಯ್ಕೆಗೆ ಭಾರೀ ಕಸರತ್ತು. ಫೆಬ್ರವರಿ ಅಂತ್ಯದ ವೇಳೆಗೆ ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ. ತಿಂಗಳೊಳಗಡೆ ಫಸ್ಟ್ ಲಿಸ್ಟ್ ಆಗುತ್ತೆ. ಜಲ್ದಿ ಮಾಡಲೇಬೇಕು, ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಖಾಡ ರಂಗೇರ್ತಾ ಇದೆ. ದೋಸ್ತಿಗಳಿಗೆ ಸೋಲಿನ ರುಚಿ ತೋರಿಸುವುದಕ್ಕೆ ಕಾಂಗ್ರೆಸ್ ಪಡೆ ಕಸರತ್ತು ನಡೆಸ್ತಾ ಇದೆ. ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಿತು. 9 ಮಂದಿಯ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಕೆಲ ಹೆಸರಿಗೆ ಅಪಸ್ವರ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸರ್ವೆ ದಾಖಲೆ ಮುಂದಿಟ್ಟುಕೊಂಡು ಚರ್ಚೆ ಮಾಡಿದ್ರು. ಇನ್ನು 2-3 ಹಂತದ ಚರ್ಚೆಗಳ ಅಗತ್ಯತೆ ಇದೆ ಅಂತ ಸುರ್ಜೇವಾಲಾ ಸ್ಪಷ್ಟಪಡಿಸಿದ್ದು, ಫೆಬ್ರವರಿ ಅಂತ್ಯದ ವೇಳೆಗೆ ಮೊದಲ ಪಟ್ಟಿ ರಿಲೀಸ್ಗೆ ಸಿದ್ಧತೆ ಮಾಡಿದೆ. ಸರ್ವೆ ರಿಪೋರ್ಟ್ಸ್ ಎಲ್ಲ ಏನು ಬಂದಿದೆ ಅದೆಲ್ಲ ಪರಿಮೀಕ್ಷೆ ಮಾಡಿದ್ದೀವಿ. ಅದೆಲ್ಲ ಮಾಡಿ ಕೊನೆಗೆ ಏನು ನಮ್ಮ ಸರ್ವೆ ರಿಪೋರ್ಟ್ಸ್ ಎಲ್ಲ ಏನಿದೆ ಅದೆಲ್ಲ ಕೊಟ್ಟಿದ್ದೀವಿ. ಎಲ್ಲೆಲ್ಲ ತಿರ್ಗಾ ಇನ್ನೊಂದು ರೌಂಡ್ ಎಲ್ಲರಿಗೂ ನಾವು ಸರ್ವೆ ಮಾಡಲಿಕ್ಕೆ ಒಂದು ಒಪಿನಿಯನ್ ಕಲೆಕ್ಟ್ ಮಾಡೋಕ್ಕೆಲ್ಲ ಕೂಡ ಹೇಳ್ತೀವಿ. ಹಾಸನ ಟಿಕೆಟ್ ನಮ್ಮದೇನು ಇಲ್ಲ, ಪಕ್ಷದ ತೀರ್ಮಾನ ಎಂದ ರೇವಣ್ಣ. ಇನ್ನು ಹಾಸನ ಟಿಕೆಟ್ ಗುದ್ದಾಟದ ಬಗ್ಗೆ ಪ್ರತಿಕ್ರಿಯಿಸಿರುವ HD ರೇವಣ್ಣ, ನಮ್ಮದು ಏನೂ ಇಲ್ಲ ಸಾರ್, ಎಲ್ಲ ಪಕ್ಷದ ತೀರ್ಮಾನ ಎಂದಿದ್ದಾರೆ. ಪ್ರಜ್ವಲ್ ಅವರು ಈ ಬಾರಿನೂ ಸ್ಪರ್ಧೆ ಮಾಡ್ತಾರ ಹೇಗೆ? ಪಕ್ಷ ಏನು ಹೇಳುತ್ತೆ ಅದು. ಪಕ್ಷ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀವಿ, ಬೇಡ ಅಂದರೆ ಪಕ್ಷ ದೇವೇಗೌಡರು ಕುಮಾರಸ್ವಾಮಿಯವರು ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಏನು ತೀರ್ಮಾನ ತರ್ತಾರೆ ಅದಕ್ಕೆ ಬದ್ಧ. ಇನ್ನು ದೋಸ್ತಿಗಳ ಮಧ್ಯೆ ಸೀಟು ಹಂಚಿಕೆ ಗೊಂದಲ ಮುಂದುವರೆದಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸೀಟು ಹಂಚಿಕೆ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ, ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಬಳಿಕ ಎಲ್ಲವೂ ಅಂತಿಮವಾಗಲಿದೆ ಎಂದಿದ್ದಾರೆ. ಯತ್ನಾಳ್ ಕೂಡ ಸೀಟು ಹಂಚಿಕೆ ಬಗ್ಗೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಚರ್ಚೆ ನಡೆದಿದೆ. ಆ ಚರ್ಚೆ ಅಪೂರ್ಣವಾಗಿದೆ. ಆ ಚರ್ಚೆ 17-18ರ ನಂತರ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯ ನಂತರ ರಾಷ್ಟ್ರೀಯ ಪರಿಷತ್ ನಂತರ ಚರ್ಚೆ ಮುಂದುವರಿತದೆ. ಎಷ್ಟು ಸೀಟು ಬಿಟ್ಕೊಡೋದು ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಈಗಾಗಲೇ ಅಮಿತ್ ಮೈಸೂರು ಮನೆಗೆ ಹೇಳ್ಯಾರ, ಅದರ ಬಗ್ಗೆ ಏನೋ ಮಾತಾಡ್ತಕ್ಕತ್ತಲ್ಲ ಅಂತೇಳಿ ಯಾರು ಏನೋ ಕೇಂದ್ರದ ಹೈಕಮಾಂಡ್ ನಿರ್ಣಯ ತಗೊಂಡು ಬಾಧ್ಯತೆ. ಮೂರು ಪಕ್ಷದಲ್ಲಿ ಟಿಕೆಟ್ ಹಂಚಿಕೆ ಕಸರತ್ತು ಜೋರಾಗಿ ನಡೀತಾ ಇದ್ದು, ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಚಾನ್ಸ್ ತಪ್ಪುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.